ಬನ್ನಿ ಇವಾಗ ಸಾಫ್ಟಾಗಿ ಹೋಟೆಲ್ ಶೈಲಿಯಲ್ಲಿ ಇಡ್ಲಿಯನ್ನು ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಮ್ಮ ಇಡ್ಲಿ ಈ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳ್ಕೊಡೋ ಪ್ರಮಾಣದಲ್ಲಿ ಇದೇ ರೀತಿ ನೀವು ಇಡ್ಲಿ ಮಾಡ್ಕೊಳ್ಳಿ. ಇಡ್ಲಿ ಇದೇ ಥರ ಸಾಫ್ಟಾಗಿ ಹಾಗೂ ಗುಡ್ಗುಡಾಗಿ ಬರುತ್ತೆ. ನೋಡಿ, ಈ ಥರ. ಬನ್ನಿ ಹಾಗಾದರೆ ನೋಡೋಣ ಇಡ್ಲಿಯನ್ನು ಹೇಗೆ ಮಾಡೋದು ಅಂಥೇಳಿ. ಇದಕ್ಕಾಗಿ ನಾನು ತೊಗೊಳ್ತಾ ಇದ್ದೀನಿ ಸುಮಾರು 3 ಕಪ್ಪಷ್ಟು ಇಡ್ಲಿ ಅಕ್ಕಿ, ಅಥವಾ ನೀವು ಇಲ್ಲಿ ರೇಷನ್ ಅಕ್ಕಿನೂ ಬಳಸ್ಬೋದು. ಇದನ್ನು ಸರಿಯಾಗಿ 2-3 ಸರ್ತಿ ತೊಳೆದುಕೊಂಡು ಇದನ್ನು 5 ರಿಂದ 6 ಗಂಟೆವರೆಗೂ ಸೆಪ್ರೇಟಾಗಿ ನೆನೆಯಲು ಬಿಟ್ಬಿಡಿ. ನಂತರ ನಾನು ಇಲ್ಲಿ ತಗೋತಾ ಇದ್ದೀನಿ 3/4 ಕಪ್ಪಷ್ಟು ಉದ್ದಿನ ಕಾಳು, 1/4 ಕಪ್ಪಷ್ಟು ಸಬ್ಬಕ್ಕಿ, 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಇದನ್ನು 2-3 ಸರ್ತಿ ಸರಿಯಾಗಿ ತೊಳ್ಕೊಂಬಿಡಿ. ಹಾಗೂ ಇದನ್ನು ಬೇರೆಯಾಗಿ 5 ರಿಂದ 6 ಗಂಟೆವರೆಗೂ ನೆನೆಯಲು ಬಿಟ್ಬಿಡಿ. ನಂತರ ರುಬ್ಬೋಕ್ಕಿಂತ ಅರ್ಧ ಗಂಟೆ ಮುಂಚೆ 1/4 ಕಪ್ಪಷ್ಟು ಅವಲಕ್ಕಿ, ಅಂದರೆ ಇಲ್ಲಿ ನಾವು ಗಟ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಇದನ್ನು 2-3 ಸರ್ತಿ ಸರಿಯಾಗಿ ತೊಳೆದ್ಬಿಟ್ಟು ನೆನೆಯಲು ಬಿಟ್ಬಿಡಿ. ಬನ್ನಿ, ಈಗ ನಮ್ಮದು ಉದ್ದಿನ ಕಾಳು, ಸಬ್ಬಕ್ಕಿ, ಮೆಂತ್ಯ ಕಾಳು ಎಲ್ಲ ಚೆನ್ನಾಗಿ ನೆನೆದಾಗಿದೆ. ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೋವಾಗ ನಾನಿಲ್ಲಿ ತಣ್ಣಗಿನ ನೀರು ಹಾಕೋತಾ ಇದ್ದೀನಿ. ಇದರಿಂದ ಮಿಕ್ಸಿ ಬೇಗನೆ ಬಿಸಿ ಆಗಲ್ಲ. ಇದು ಸರಿಯಾಗಿ ಸಾಫ್ಟ್ ಆಗಿದೆ ಅಂಥೇಳಿ ಈ ರೀತಿ ನಾವು ಟೆಸ್ಟ್ ಮಾಡಬೇಕು. ನೀರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಅದು ಹಿಟ್ಟು ಬೇಗನೆ ಮೇಲೆ ಬರಬೇಕು. ನೋಡಿ, ಹಿಟ್ಟು ಈ ಥರ ನುಣ್ಣಗಾಗಿರಬೇಕು. ಇದೊಂದು ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ಬನ್ನಿ ಈಗ ಅಕ್ಕಿಯನ್ನು ರುಬ್ಕೊಳ್ಳೋಣ. ಅಕ್ಕಿಯನ್ನು ನಾವು ಇಲ್ಲಿ ನುಣ್ಣಗೆ ರುಬ್ಕೋಬೇಕಂತಿಲ್ಲ. ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಗುಡ್ಗುಡಾಗಿ ಬರುತ್ತೆ. ನೋಡಿ, ಅಕ್ಕಿ ಈ ಥರ ರುಬ್ಕೋಬೇಕು. ನಂತರ ಇದನ್ನು ನಾವು ಉದ್ದಿನ ಬೇಳೆ ರುಬ್ಕೊಂಡಿರೋ ಹಿಟ್ಟನ್ನು ಸೇರಿಸ್ಬಿಟ್ಟು ಬನ್ನಿ ಇವಾಗ ಅವಲಕ್ಕಿಯನ್ನು ರುಬ್ಕೊಳ್ಳೋಣ. ಅವಲಕ್ಕಿಯನ್ನು ನಾವು ಇಲ್ಲಿ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಇದನ್ನು ಬಾಕಿ ಹಿಟ್ಟಿನೊಂದೇ ಸೇರಿಸ್ಬಿಟ್ಟು ಇನ್ನೊಂದು ಸರ್ತಿ ಸರಿಯಾಗಿ ಕೈಯಿಂದ ಕಲಿಸ್ಕೊಂಬಿಡಿ. ಇಲ್ಲಿ ನೀವು ಕೈಯಿಂದಲೇ ಕಲಿಸ್ಕೊಂಬಿಡಿ, ಇದರಿಂದ ಹಿಟ್ಟು ಬೇಗನೆ ಫರ್ಮೆಂಟ್ ಆಗುತ್ತೆ. ಇವಾಗ ನಾವು ಹಿಟ್ಟನ್ನು 8 ರಿಂದ 10 ಗಂಟೆವರೆಗೂ ಸರಿಯಾಗಿ ಫರ್ಮೆಂಟ್ ಆಗೋಲು ಬಿಟ್ಬಿಡಿ. ನೋಡಿ, ನಮ್ಮ ಹಿಟ್ಟೀಗ ಚೆನ್ನಾಗಿ ಹುದುಗಿ ಬಂದಿದೆ. ಇವಾಗ ನಾವು ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಇಡ್ಲಿ ಮಾಡೋಕ್ಕೆ ಅದನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಂಬಿಡಿ. ನೋಡಿ, ನಮ್ಮ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಬನ್ನೀಗ ಇಡ್ಲಿಯನ್ನು ಮಾಡ್ಕೊಂಡ್ಬಿಡೋಣ. ಇಡ್ಲಿ ಪಾತ್ರೆಗೆ ಚೆನ್ನಾಗಿ ಎಣ್ಣೆನ ಸವರ್ಬಿಟ್ಟು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳಿ. ಸುಮಾರು 3/4 ಭಾಗದಷ್ಟೇ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಒಂದು 20 ನಿಮಿಷವರೆಗೂ ಬೇಯಲು ಬಿಟ್ಬಿಡಿ. ನೋಡಿ, 20 ನಿಮಿಷ ಆಗಿದೆ. ನಮ್ಮ ಇಡ್ಲಿನೂ ತಯಾರಾಯಿತು. ಬನ್ನಿ ಈಗ ಸರ್ವ್ ಮಾಡೋಣ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಪ್ರಮಾಣದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇಡ್ಲಿಯನ್ನು ಮಾಡ್ಕೊಂಡು ನೋಡಿ. ಇಷ್ಟೇ ಸಾಫ್ಟಾಗಿ ಹಾಗೂ ಇಷ್ಟೇ ಗುಡ್ಗುಡಾಗಿ ಇರುತ್ತೆ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.